ನಮಸ್ತೆ ನಮಸ್ತೆ ಸರ್, ಮಾತಾಡಿ. ಸರ್ ಸುರೇಶ್ ಅಂತ ಬೆಂಗಳೂರಿಂದ. ರಿಸಲ್ಟ್ ಏನಂತಂದ್ರೆ ನಾನು ಕೊಟ್ಟಿರೋದು ಒಬ್ರು ಕಿಡ್ನಿ ಪೇಷಂಟ್ಗೆ ಕೊಟ್ಟಿದ್ದೆ ಸರ್. ಕಿಡ್ನಿ ಡಯಾಲಿಸಿಸ್ಗೆ ಹೋಗ್ತಾ ಇರೋಂಥ ಪೇಷಂಟ್ಗೆ ಕೊಟ್ಟಿದ್ದೆ ನಾನು. ಇಬ್ರು ಮೂವರು ಕೊಟ್ಟಿದ್ದೆ. ನಾನು ನೋಡಿ ಫಸ್ಟ್ ಒಂದು ರಿಸಲ್ಟ್ ಏನಂತಂದ್ರೆ ಅವರು ಬಳಸಿ ಅಟ್ಲೀಸ್ಟ್ ಒಂದು ತಿಂಗಳು ಆಗಿರ್ಬೇಕು ಅನ್ಸುತ್ತೆ. ನಾನು ಪ್ರಾಡಕ್ಟ್ ನಾಲೆಜ್ ಕೊಡ್ಬೇಕಾದ್ರೆ ಅವರು ಮಾತಾಡ್ತಾನೆ ಇರಲಿಲ್ಲ. ಅಂದ್ರೆ ಡಯಾಲಿಸಿಸ್ ಹೋಗ್ಬೇಕಾದ್ರೆ ತುಂಬಾ ಸುಸ್ತು ಫೀಲ್ ಮಾಡ್ತಾ ಇದ್ರು. ಆಮೇಲೆ ಇದೆಷ್ಟೊಂದು 15-20 ದಿವಸ ಒಂದು ತಿಂಗಳು ಯೂಸ್ ಮಾಡಿದ್ರು. ಈಗ ಅವರು ನನ್ನ ಮಾತಾಡ್ಸಿದ್ರೆ ಮಾತೇ ನಿಲ್ಸೋಲ್ಲ, ಅಷ್ಟು ಆಕ್ಟಿವ್ ಆಗಿದ್ದಾರೆ. ಥಿಂಗ್ ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ, ಮರ್ತಿದ್ರಲ್ಲ. ಅಂದ್ರೆ ಹಿಂದಿಂದ ಯಾವ್ದು ಜ್ಞಾಪಕ ಇಲ್ಲ. ಅಂದ್ರೆ ಅವರ ಏನಂದ್ರೆ ಸುಸ್ತಿಂದ ಅವ್ರು ಅದನ್ನೆಲ್ಲ ಫೀಲ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ನನಗೆ, ಅದು ಮರ್ತಿದ್ರೆ ಅದನ್ನ ಗೊತ್ತಿಲ್ಲ. ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅವ್ರೆಲ್ಲ ಹೇಳ್ತಾರೆ, ಅವ್ರ ಹಿಸ್ಟ್ರಿ, ಅವ್ರ ಪ್ರಾಪರ್ಟಿದೆಲ್ಲ ಏನೇನು ಕಳೆದೋಗಿತ್ತು, ಯಾರ್ಯಾರು ಮಿಸ್ ಮಾಡಿದ್ರು ಎಲ್ಲ ಹೇಳ್ತಾರೆ. ಅಂದ್ರೆ ನಮ್ಮ ಈ ಪ್ರಾಡಕ್ಟು 9 ಗ್ಲ್ಯಾಂಡ್ಸ್ ಕೆಲಸ ಮಾಡುತ್ತೆ. ಒಂದಂದ್ರೆ ನಮ್ಮ ಮೆದುಳಿಂದ ನಮಗೆ ಬೇಕಾಗಿರುವಂತ 9 ಗ್ಲ್ಯಾಂಡ್ಸ್ ಎಲ್ಲದೂ ಕೆಲಸ ಮಾಡುತ್ತೆ. ಮೇನ್ ಆಗಿ ಅಬ್ಸರ್ವ್ ಮಾಡಿರೋದು ಒಂದು ಥೈರಾಯ್ಡ್ ಗ್ಲ್ಯಾಂಡ್. ಎಷ್ಟೋ ಹೆಣ್ಮಕ್ಳು ಹೇಳ್ತಾರೆ ಇಲ್ಲಿ ನಂಗೆ ಥೈರಾಯ್ಡ್ ಇತ್ತು, ಕ್ಲಿಯರ್ ಆಯ್ತು ಅಂತ. ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಪ್ಯಾಂಕ್ರಿಯಾಸ್. ನಾರ್ಮಲಿ ಶುಗರ್ ಇದ್ದೇ ಇರುತ್ತೆ ಎಲ್ಲರಿಗೂ. ಪ್ಯಾಂಕ್ರಿಯಾಸ್ ಯಾವಾಗ ನಮಗೆ ಇನ್ಸುಲಿನ್ ರೀಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರೋಲ್ಲ ಅಂಥವ್ರಿಗೆ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದು ನೋಡಿದ್ದೀನಿ ನಾನು ಇದ್ರೊಳಗಡೆಗೆ. ನೆಕ್ಸ್ಟ್ ಒಬ್ರು ಸೋರಿಯಾಸಿಸ್ ಅಂತಂದ್ರೆ, ನಾನು ಒಂದು ಮೆಟ್ರೋ ಸ್ಟೇಷನ್ ಇಂದ ಬರ್ತಾ ಇರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಒಬ್ರು ಬೈಕ್ ನಲ್ಲಿ ಹೋಗ್ತಾ ಇದ್ರು. ಅವರ ಪಾದ ನೋಡಿದೆ, ಜಸ್ಟ್ ಪಕ್ಕದಲ್ಲೇ ಹೋಗ್ತಾ ಇದ್ರೆ ಪಾದ ನೋಡಿದೆ, ಸೋರಿಯಾಸಿಸ್ ಪೂರ್ತಿ ಬಾಡಿ ಆಗಿದೆ ಅವ್ರು. ಅಂತವ್ರಿಗೆ ಜಸ್ಟ್ ಇದನ್ನ ಡೆಮೋ ಕೊಟ್ಟಿದ್ದೆ ಅಷ್ಟೇ. ನಾನು ಅವ್ರಿಗೆ ಜಸ್ಟ್ ಈ ನೀರ್ನ ಹಚ್ಚಕ್ಕೆ ಅಂತ ಹೇಳಿದ್ದೆ. ಜಸ್ಟ್ ಒಂದು 27 ಡೇಸ್ ಯೂಸ್ ಮಾಡಿದ್ದಾರೆ ಸರ್. ಈಗ ಆ ಮನುಷ್ಯ ಮನೆಯಿಂದ ನಡ್ಕೊಂಡು ಹೋಗಿ ಮೈನ್ ರೋಡ್ಗೆ ಹಾಲು ತೊಗೊಂಬರಕ್ಕೆ, ಮಾರ್ನಿಂಗ್ ಅಲ್ಲಿ ಹಾಲು ತೊಗೊಂಬರಕ್ಕೆ ಮೈನ್ ರೋಡ್ ಬರ್ಬೇಕಾದ್ರೆ ಬೈಕಲ್ಲಿ ಹೋಗ್ತಿದ್ರಂತೆ. ಈಗ 3 ಕಿಲೋಮೀಟರ್ ಈ ರಿಸ್ಟ್ ಬ್ಯಾಂಡ್ ಹಾಕೊಂಡೇನೆ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಾರೆ. ಅವ್ರಿಗೂ ಟೋಟಲಿ ಮೆಮೊರಿ ಲಾಸ್. ನಾನು ಎಲ್ಲಿ ಹೋಗಿ ಎಲ್ಲಿ ಬಂದೆ ಅವ್ರಿಗೆ ಗೊತ್ತಿರುವಂತದ್ದು ಒಂದು ಮನೆಯಿಂದ ಕೆಲಸ ಇಷ್ಟೇ ಜ್ಞಾಪಕ ಇರೋದು. ಮನೆಗೆ ಬಂದ್ರೆ ಮಗ ಫೋನ್ ಮಾಡಿದ್ರೆ ನೀನ್ ಯಾರು ಫೋನ್ ಮಾಡಿದ್ಯಾ, ನನ್ನ ಮೊಬೈಲ್ಗೆ ಯಾಕೆ ಫೋನ್ ಮಾಡಿದ್ಯಾ ಅಂತ ಕೇಳುವಂತ ವ್ಯಕ್ತಿ ಈ ದಿನ ಜಸ್ಟ್ ನಾನು ಅವ್ರನ್ನ ರಿಸಲ್ಟ್ ಕೇಳಬೇಕಾದ್ರೆ ಬಹಳ ಖುಷಿ ಆಗುತ್ತೆ. ಈಗ ಅವ್ರಿಗೆ ಒಂದು ಸುಸ್ತಿಲ್ಲ. ಎರಡನೇದು ಅವ್ರಿಗೆ ಆ ತುರ್ಕಿ ಸಮಸ್ಯೆ ಇದೆ ನೋಡಿ, ಇಚ್ಚಿಂಗ್ ಆಗುತ್ತೆ ನೋಡಿ, ಅದು ಟೋಟಲಿ ರಿಡ್ಯೂಸ್ ಆಗಿದೆ. ಅವ್ರ ಬಾಡಿ ಈಗ ಡ್ರೈ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ ಒಂದು 27 ಡೇಸ್ಗೆ ಆ ರಿಸಲ್ಟ್ ನನ್ಗೆ ಅದ್ಭುತ ಅಂತ ಅನಿಸ್ತು ಸರ್. ನಾವಿಲ್ಲಿ ಏನ್ ಸಾಧಿಸ್ತೀವಿ ಅನ್ನೋದಕ್ಕಿಂತ ಇನ್ನೊಬ್ರಿಗೆ ನಾವ್ ಏನ್ ಕೊಡ್ತೀವಿ, ಎಷ್ಟೆಷ್ಟೋ ಜನಗಳು ಇಲ್ಲಿ ರಿಸಲ್ಟ್ ಹೇಳ್ತಾರಲ್ಲ ಅವ್ರ, ಬಟ್ ಎಷ್ಟು ನಮ್ಗೆ ತುಂಬಾ ಅದ್ಭುತ ಅನ್ಸುತ್ತೆ. ನಮ್ಮ ಸುತ್ತಮುತ್ತಲೂ ಈಗ ಆದಾಗ, ನಮ್ಮ ಅನುಭವಕ್ಕೆ ಬಂದಾಗ ಸರ್, ಇದು ನಾವು ಏನ್ ಸಾಧಿಸಿದೀವಿ ಅನ್ನೋದು ಇದರಿಂದ ಕಣ್ಣಿಗೆ ಕಾಣುತ್ತೆ ಸರ್. ನಾವು ಅವ್ರು ನಮ್ಮನ್ನ ಈಗ ಟ್ರೀಟ್ ಮಾಡೋ ರೀತಿನೇ ಬೇರೆ ಸರ್. ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಥವಾ ದೊಡ್ಡದು ಅವ್ರಿಗೆ ಹೆಲ್ಪ್ ಮಾಡಿದೀವಿ ಅನ್ನೋ ಥರದಲ್ಲಿ ಅವರು ಒಂದು ತಿಂಗಳಿಗೆ 16,000 ಆಯುರ್ವೇದಿಕ್ ಮೆಡಿಸಿನ್ ಯೂಸ್ ಮಾಡ್ತಾರೆ. ಈಗ ಅವರು ಟೋಟಲಿ ಝೀರೋ ಆಗಿದೆ ಸರ್. ಅವ್ರಿಗೆ ನಾನು ಹೇಳಿ ಸಜೆಸ್ಟ್ ಮಾಡಿದಂಥದ್ದು ಜಸ್ಟ್ ಔಟ್ಸೈಡ್ ಇಂದ ಅಪ್ಲೈ ಮಾಡುವಂತ ಒಂದು ಕೆಲವೊಂದು ಆಯಿಲ್ಸ್ ಕೊಡ್ತಾ ಇದ್ರು ಆಯುರ್ವೇದದಲ್ಲಿ. ಎಲ್ಲ ಹಾಸ್ಪಿಟಲ್ಗಳು ತೋರಿಸಿ ಫೆಸ್ಟೇಷನ್ ಆಗಿ ಕರೆಕ್ಟ್ ಕಡೆಗೆ ಇದೇ ನನ್ನ ಜೀವನ ಅಂತ ಹೇಳ್ತಿದ್ರು. ನಾನು ಅವ್ರಿಗೆ ಈ ಪ್ರಾಡಕ್ಟ್ ನಾಲೆಜ್ ಕೊಡ್ಬೇಕಾದ್ರೆ ಜಸ್ಟ್ ಒಂದು ಸೈಡ್ಗೆ ಹೋಗಿ ಬಂದಿದ್ರು. ಅವ್ರು ಲುಂಗಿ ಹಾಕೊಂಡಿದ್ರು, ಕಾಲಲ್ಲಿ ಬ್ಲಡ್ ಬರ್ತಾ ಇದೆ. ಅಂದ್ರೆ ನಮ್ಮ ಮುಂದೆ ಇಚ್ಚಿಂಗ್ ಆಗ್ತಾ ಇರೋದನ್ನ ಅವ್ರಿಗೆ ಅದು ಕೆರ್ಕೊಳ್ಳಕ್ಕೆ ಅಂದ್ರೆ ಒಂದು ಅಂಜಿಕೆಯಿಂದ ಸೈಡ್ ಹೋಗಿ ಬಂದ್ರು. ಜಸ್ಟ್ ಅವ್ರ ಕಾಲಲ್ಲಿ ಬ್ಲಡ್ ಬರ್ತಾ ಇದೆ. ನನ್ಗೆ ಆಗ್ಲಿ ಅನಿಸ್ತು ಅವ್ರಿಗೆ, ಈ ತರ ಕೆರ್ಕೊಳಕ್ಕೆ ಸೈಡ್ ಹೋಗಿ ಬಂದಿದ್ದಾರೆ ಅಂತ. ಬಟ್ ಈಗ ನನ್ನ ಮುಂದೆ ಧೈರ್ಯ ಕೂತ್ಕೊಂಡು ಮಾತಾಡ್ತಾರೆ ಸರ್. ಅದನ್ನ ನೋಡ್ಲಿಕ್ಕೆ ಆ ವ್ಯಕ್ತಿನ ಆಲ್ಮೋಸ್ಟ್ ಒಂದು 50-55 ಇಯರ್ಸ್ ಇರ್ಬೋದು ಅವ್ರಿಗೆ. ಅದನ್ನ ನೋಡ್ಲಿಕ್ಕೆ ಬಹಳ ಖುಷಿ ಅಂತ ಅನ್ಸುತ್ತೆ ಸರ್. ಸೋರಿಯಾಸಿಸ್ಗೆ ಅದ್ಭುತವಾದ ರಿಸಲ್ಟ್, ಕಿಡ್ನಿ ಡಯಾಲಿಸಿಸ್ ಹೋಗ್ತಾ ಇರುವಂತವ್ರಿಗೆ ಅದ್ಭುತವಾದ ರಿಸಲ್ಟ್ ಕೊಟ್ಟಿದೆ. ಅದನ್ನ ನನ್ನ ಕಣ್ಣು ಮುಂದೆ ನಾನು ಇದು ಮಾಡಿದ್ದೀನಿ. ಈವನ್ ಅದ್ರೊಳಗಡೆ ಮೀಟಿಂಗ್ ಅಲ್ಲಿ ಬರ್ತಾರೆ ಸರ್. ನೆಕ್ಸ್ಟ್ ಅದ್ರೊಳಗಡೆ ಟೆಸ್ಟಿಮನಿಯಲ್ಲಿ ಅವ್ರಿಗೆ ಜೊತೆಗೆ ನಾನು ಮಾತಾಡ್ತೀನಿ ಸರ್. ಎಲ್ಲರಿಗೂ ಧನ್ಯವಾದ.